ಶಿವನೇ ಬಂದು ಊಟ ಮಾಡಿ ಮಾರಾರ ಚೆನ್ನಯ್ಯನ ಮನೆಯಲ್ಲಿ ಕೂತಿದ್ದು ಇದು ಯಾವ ಶರಣರಲ್ಲಿ ಇತಿಹಾಸ ಇಲ್ಲ. ಒಬ್ಬರೇ ಒಬ್ಬ ಮಾರಾರ ಚೆನ್ನಯ್ಯ. ಶಿವನು ಪರೀಕ್ಷೆ ಮಾಡಿದ ಮಾರಾರ ಚೆನ್ನಯ್ಯನಿಗೆ. ಅವೇನು ಕಾಜು ಕಿಶ್ಮಿಶಿ ಇಟ್ಟಿದ್ದಿಲ್ಲ ಮಾರಾರ ಚೆನ್ನಯ್ಯ, ಏನು ಪಾಯಸ ಇಟ್ಟಿದ್ದಿಲ್ಲ ಮತ್ತು ಸುಖ ಭೋಜನಗಳು ಇಟ್ಟಿದ್ದಿಲ್ಲ. ಅವನೇ ಆದ ಅಂಬಲಿ. ಯಾವ ರಾಜ ತಿರಸ್ಕಾರ ಮಾಡಿದೋ ಮಾರಾರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿ ಸುರಿದು ಬಂದಿದೆ ಅಂತ ಆಕಾಶವಾಣಿ ಆಗ್ತಾ ಇದೆ, ನಿನ್ನ ಊಟ ಬೇಡ ಅಂದಾಗ ಮಹಾರಾಜನಿಗೆ ಪ್ರತಿ ಬರ್ತಾ ಇದೆ. 770 ಅಮರಗಣಾಧೀಶರು ಕಲ್ಯಾಣದಲ್ಲಿ ಗುರುಗೊಬ್ಬರು ಶರಣರು. ಈ ಎಲ್ಲ ಶರಣರಿಗೆ ವಾರಸ್ಥರಾಗಿರ್ತಕ್ಕಂಥ ಬಸವಣ್ಣನವರು. ಬಸವಣ್ಣನವರಿಗೆ ಒಂದ್ಸಲ ಕೇಳ್ತಾರ ಶರಣರು, ನಿಮ್ಮ ಅಪ್ಪ ಯಾರು ಅಂತ ಕೇಳಿದರೆ ಅಪ್ಪ ಅಂದ್ರೆ ದೇವರಲ್ಲಿಲ್ಲ, ಅಪ್ಪ ಅಂದ್ರೆ ಆ ದೇವರು ಈ ದೇವರು ಅಂತ ಹೇಳಿಲ್ಲ, ನಮ್ಮಪ್ಪ ಮಾರಾರ ಚೆನ್ನಯ್ಯ ಅಂತ ಹೇಳಿದ್ರು ಬಸವಣ್ಣ. ನಮ್ಮಪ್ಪ ಮಾರಾರ ಚೆನ್ನಯ್ಯ. ಇದು ಕುಲ ಏನು ಅಂದ್ರೆ ನಾವು ಮಾದರ ಕುಲ, ನಮ್ಮಪ್ಪ ಮಾರಾರ ಚೆನ್ನಯ್ಯ. ಅಂದ್ರೆ ಚೆನ್ನಯ್ಯನವರಿಗೆ ಇಂಥ ಶಕ್ತಿ ಇರಬೇಕು. ಒಬ್ಬ ತಮಿಳುನಾಡಿನ ಬಂದಿರತಕ್ಕಂಥ ವ್ಯಕ್ತಿ ಇವತ್ತಿಗೂ ಚೆನ್ನಯ್ಯ ಅಂತ ಹೆಸರಿದೆ. ಆ ಚೆನ್ನಯ್ಯನ ಹೆಸರು ಬರಬೇಕಾದರೆ ಮಾರಾರ ಚೆನ್ನಯ್ಯನೇ ಕಾರಣ. ಇವತ್ತಿನ ಚೆನ್ನೈ ಮದ್ರಾಸ್ ಅಂತ ಮದ್ರಾಸ್ ಅಂತ ಪರಂಪರೆಗಳಿಗೆ ಬಂದಿರತಕ್ಕಂಥ 975 ವರ್ಷಗಳಾದರೂ ಕೂಡ ಕಟ್ಟಿದ ಮಣಿಗುಂಡಾರಗಳು ಬಿದ್ದು ಹೋದು, ಮಠಮಾನ್ಯಗಳು ಬಿದ್ದು ಹೋದು, ಮಸೀದಿಗಳು ಬಿದ್ದು ಹೋದು, ಚರ್ಚ್ಗಳು ಬಿದ್ದು ಹೋದು, ಕಿರೀಟ ಇಟ್ಟು ರಾಜ್ಯಗಳು ಮಣ್ಣು ಮುಕ್ಕಿದರು, ಕೋಟೆ ಕಟ್ಟಿದ ರಾಜ್ಯ ಕೋಟೆಗಳು ಹಾಳಾಗಿ ಹೋದು. ಆದರೆ 975 ವರ್ಷ ಆದರೂ ಮಾರಾರ ಚೆನ್ನಯ್ಯ ಜೀವಂತರ ಎಲ್ಲಿ ಅಂತ ಕೇಳೋದು ನಿಮ್ಮೆಲ್ಲ ಮನದಲ್ಲಿ. ಅವರ ಸಾಹಿತ್ಯ ಇವತ್ತಿಗೂ ಕೂಡ ಜೀವಂತಿದೆ, ಇದನ್ನು ಬೆಳಿಬೇಕು. ತಿಪ್ಪಣ್ಣಪ್ಪಣ್ಣ ಕಮುಕುಮರವರಿಗೆ ನಾನು ಒಂದು ಮಾತು ಕೇಳ್ತಾ ಇದ್ದೇನೆ. ಸರ್ಕಾರ ಆಚರಣೆ ಮಾಡ್ತಾ ಇದೆ, ದಯಮಾಡಿ ಇಲ್ಲೊಂದು ಮಾರಾರ ಚೆನ್ನಯ್ಯನ ಮೂರ್ತಿ ಸ್ಥಾಪನೆ ಆಗಬೇಕು ಕಲಬುರಗಿಯಲ್ಲಿ. ಅದು ಜಾಗ ಅಲಾಟ್ಮೆಂಟ್ ತಾವು ಮಾಡಿಕೊಡಬೇಕು ತಮ್ಮ ಸರ್ಕಾರ ಅವಧಿಯಲ್ಲಿ. ಯಾಕಂದ್ರೆ ಬಹಳ ಪ್ರಗತಿ ಪರ ತಿಪ್ಪಣ್ಣ
ಅಂಬಿಗರ ಚೌಡಯ್ಯನ ಯಾವ ಮೂರ್ತಿ ಇದ್ದಿದ್ರೆ ವಿಧಾನಸೌಧ ಅದರ ಅದನ್ನ ಈಗಾಗಲೇ ಟರ್ಮ್ ಪಾಸ್ ಮಾಡಿಸಿದ್ದಾರೆ. ಅದು ಬಹಳ ಸಂತೋಷ ನನಗೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಂಬಿಗರ ಮಹಾತ್ಮ ಯಾವ ನಿಜ ಶರಣಾಗಿರ್ತಕ್ಕ ಅಂಬಿಗರ ಚೌಡಯ್ಯನ ಮೂರ್ತಿ ಅನಾವರಣ ಅಲ್ಲಿ ಆಗಬೇಕು ಅನ್ನೋದನ್ನ ಇಟ್ಟಾರ. ಅದಕ್ಕೆ ಕಲಬುರಗಿಯಲ್ಲಿ ಒಂದು ಚಲೋ ಜಾಗ ಇಸ್ಕೊಟ್ರೆ ಅಂದ್ರೆ ನಮ್ಮ ಸಮಾಜದಲ್ಲಿ ಕಡಿಮೆ ಇಲ್ಲ. ನಮ್ಮ ಸಮಾಜನೂ ಇವತ್ತು ದುಡ್ಡು ಕೂಡಿಸಿ ಸರ್ಕಾರದ ವತಿಯಿಂದ ಆಗಲಿ ಅಥವಾ ನಮ್ಮೆಲ್ಲ ಸಮಾಜ ವತಿಯಿಂದ ಕೂಡಿ ಆ ಮೂರ್ತಿ ಏನ್ ಬೇಕಾಗ್ತದೆ ನಾವೆಲ್ಲ ಕೊಡ್ತೇವೆ. ಅದಕ್ಕೆ ಮಾದಾರ ಚೆನ್ನಯ್ಯನ ಮಹಾಶರಣನ ಮೂರ್ತಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಇನ್ನು 3 ವರ್ಷ ನಿಮ್ಮ ಸರ್ಕಾರ ಸುಭದ್ರ ಅದ ಮತ್ತು ನೀವು ಈಗ ಸ್ಟ್ರಾಂಗ್ ಆಗ MLC ಯಾರಾದ್ರೆ ತಿಪ್ಪಣ ಕಮಕೂರೊಬ್ಬರೇ ನಿಜವಾಗಿ ನಿಷ್ಠವಾಗಿ ಮಾತಾಡೋರು. ಮಾದಾರ ಯಾವ ನಿಶರಣ ಅಂಬಿಗರ ಚೌಡಯ್ಯನ ಮಾತಾಡೋರು ಯಾರಾದ್ರೂ MLC ಅದಾರ ಅಂದ್ರೆ ಅದು ನಮ್ಮ ತಿಪ್ಪಣ ಕಮಕೂರು. ಅದಕ್ಕೆ ತಿಪ್ಪಣ ಕಮಕೂರವರೇ ಆ ಶಕ್ತಿ ನಿಮಗದ. ನೀವು ಸ್ಥಳಾವಕಾಶ ಬರವರ್ಷಣೆ ಮಾಡಿಕೊಡ್ಬೇಕು. ಮುಂದಿನ ಮೂರ್ತಿ ನಾವೆಲ್ಲರೂ ಕೂಡಿ ಕೆಲಸ ಮಾಡ್ತಾ ಇದ್ದೇವೆ ಮಾತು ಹೇಳ್ತೀನಿ. ಅದಕ್ಕೆ ಹೂ ಅಂತಿರಲಿಲ್ಲ ಸರದಿ ಹೇಳಬೇಕು, ಬಂದು ತಾವೇ ಮಾತಾಡೋದಕ್ಕಾಗಿ ವಿನಂತಿ. ಜನರಲ್ ಬಾಡಿಯಲ್ಲಿ ನಾನು ಒಬ್ಬ ಸದಸ್ಯರಾಗಿರುವುದರಿಂದ ನಮ್ಮ ಸಚಿವರು ಕೂಡ ಸದಸ್ಯರಾಗಿರುವುದರಿಂದ ಮತ್ತು 55 ಮಹಾನಗರ ಪಾಲಿಕೆ ಸದಸ್ಯರ ಪ್ರೀತಿ ವಿಶ್ವಾಸನ ಗಳಿಸಿದ್ರಿಂದ ತಕ್ಷಣ ಶಿವಶರಣ ಮಾದಾರ ಚೆನ್ನಯ್ಯನವರ ಮೂರ್ತಿ ಗುಲ್ಬರ್ಗ ನಗರದಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಸ್ಥಾಪನೆ ಮಾಡತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಬಾಬು ಜಗದೇವರ ಮೂರ್ತಿ ಏನಿದೆ ಅದರ ಒಕ್ಕಲಿನ ಸ್ಥಳವನ್ನು ಕೊಡ್ರಿ ಅಂತ ಹೇಳಿ ನಾನು ವೇದಿಕೆ ಎಲ್ಲ ಮಕ್ಕಳನ್ನು ಕೂತ್ಕೊಂಡು ಸುಮಾರು 8 ಕೋಟಿ ಹಣವನ್ನು ತಂದು ಬಾಬು ಜಗಜೀವನವರ ಹೆಸರಿನಲ್ಲಿ ಭವನ ಕಟ್ತಾ ಇದ್ದೀರಿ. ಅದಕ್ಕೆ ಇನ್ನೂ 4 ಕೋಟಿ ಹಣ ಬೇಕಾಗಿದೆ ಅಂತ ಹೇಳಿ ನಾವು ಹೇಳಿದ್ದಾರೆ. ನಾನು ಅಲ್ಲೂ ಪಾಟೀಲ್ ಇರ್ಬೋದು, ಮತ್ತೆ ಅಧ್ಯಕ್ಷರು ಪ್ರಕಾಶ್ ಪಾಟೀಲ್ ನಮ್ಮ ಉಸ್ತುವಾರಿ ಬಗ್ಗೆ ಮಾತಾಡಿಕೊಂಡು ಮಾಧ್ಯಮಕೋಶಿ ಕೂಡ ಮಾತಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪದವಿರ್ತಕ್ಕಂಥ ಹಣಾಗಲಿ ಏಕೆ ಆಗಲಿ ಯಾವುದೇ ಸಂದರ್ಭದಲ್ಲಿ 4 ಕೋಟಿ ಹಣವನ್ನು ಕೂಡ ತಕ್ಷಣ ಬಿಡುಗಡೆ ಮಾಡತಕ್ಕಂಥ ಕೆಲಸ ನನ್ನ ಅನುದಾನ ಕೂಡ ಬರ್ತದೆ. ಹೋದ ವರ್ಷದಿಂದ ಹಣ ಯಾರು ಕೊಡಬೇಕು ಎಲ್ಲ ಮಾಡಿಬಿಡ್ತೀನಿ. ಅದಕ್ಕಾಗಿ ನನ್ನ ಅನುದಾನದಲ್ಲಿಯೂ ಕೂಡ ವೇದಿಕೆ ಎಲ್ಲ ಮುಖಂಡರನ್ನು ಕರೆದು ಇಷ್ಟು ಕೊಡಬೇಕಂದ್ರೆ ನಾನು ಕೂಡ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ನೀವೆಲ್ಲ ಬಹಳ ದೊಡ್ಡ ವಂಶಸ್ಥರು. ಉತ್ತಮವಾದ ನಡವಳಿಕೆಯಲ್ಲಿ ನಿಮ್ಮ ಸಮಾಜ ಬರ್ತದೆ. ಇಲ್ಲಿಯವರಿಗೆ ಯಾರಿಗೆ ತೊಂದರೆ ಕೊಡೋದಾಗಲಿ, ಯಾರಿಗೆ ಮನಸ್ಸು ನೋಯಿಸ್ತಕ್ಕಂಥ ಕೆಲಸ ನಿಮ್ಮ ಸಮಾಜ ಎಲ್ಲಿ ಮಾಡಿಲ್ಲ. ಪರಮಾತ್ಮನಿಗೆ ನೀವು ಕರ್ಕೊಂಡು ಅಪ್ಪರು ಹೇಳಿದ್ರು, ನಾ ಹೇಳ್ಬೇಕಂತ ಮಾಡಿದ ವಸ್ತು ನೀವು ಹೇಳ್ಬಿಟ್ರಿ, ನಮ್ಮ ಮಕ್ಕಳು ಬಂದಿದೆ ಹೇಳ್ತಾರೆ. ಅದು ಪುನಃ ನಾನು ಪುನರುಚ್ಚಾರ ಮಾಡೋದಿಲ್ಲ. ಬಹಳ ಉತ್ತಮವಾದ ಮಾತು ಅಂತ ಹೇಳ್ತೀನಿ. ದೇವರಿಗೆ ಒಲಿಸ್ಕೋಬೇಕಂತ ಹೇಳಿ ಈ ಚೋಳ ರಾಜ ಪ್ರಯತ್ನ ಮಾಡುವ, ಅವ ದೇವರು ಹೋಗಲಿಲ್ಲ. ಆ ದೇವಸ್ಥಾನ ಮುಂದೆ ಹೋಗಿ ತನ್ನ ಶಿರವನ್ನೇ ಕಟ್ಟಿಸ್ಕೋಬೇಕಂತ ಪ್ರಯತ್ನ ಮಾಡಕತ್ತ ಸಿಟ್ಟು ಬಂದು ಯಾರು ಚೋಳ ರಾಜ. ಆಗ ದೇವರು ಬಂದು ಹೇಳ್ತಾನ, ನಾ ಗುಡಿಯಲ್ಲಿಲ್ಲ, ಎಲ್ಲಿ ಇಲ್ಲಪ್ಪ, ನಾನು ಮಾದಾರ ಚೆನ್ನಯ್ಯ ಮನೆಯಲ್ಲಿ ಹೋಗಿ ಅಂಬಲಿ ಕುಡ್ಲಕ್ಕೆ ಹೋಗಿದ್ದೆ ಅಂತ. ಅಂಬಲಿ ಕುಡ್ಲಕ್ಕಂತ ಹಾಕಿ ಹೋಗಿಲ್ಲಪ್ಪ ಅವ. ಇದು ಅಂಬಲಿ ಕರೆಕ್ಟ್ ಅದರಿಂದ ಮೊದಲು ತಾ ಕುಡಿದು ಆಮೇಲೆ ದೇವರಿಗೆ ಕೊಟ್ಟಂತ ಮಾದಾರ ಚೆನ್ನಯ್ಯ. ಇಡೀ ವಿಶ್ವದಲ್ಲಿ 2 ದೃಷ್ಟಾಂತವ. ಒಂದು ಶಬರಿ,
ರಾಮನ ಪ್ರಯಾಸ ಸಮಯದಲ್ಲಿ ತಾನು ಹಣ್ಣು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕಟ್ಟಿ ರುಚಿಯ ವೈದ್ಯ ನೋಡಿ ಕೊಟ್ಟಿದ್ದು. ಎರಡನೇದು, ವಿಶ್ವದ ಇತಿಹಾಸದಲ್ಲಿ ಮಾದರ ಚೆನ್ನಯ್ಯನವರು ತಾನು ಅಂಬುಲಿಯನ್ನು ಕುಡಿದು ಪರಮಾತ್ಮನಿಗೆ ಕೊಟ್ಟಂಥ ನಿರ್ದೇಶನ ನಿಮ್ಮ ಸಮಾಜಕ್ಕೆ ಸಲ್ತು. ಅಂಥ ಒಬ್ಬ ಶಿಕ್ಷಣ ಮಂತಂದವರು ನಿಮ್ಮಲ್ಲಿ ಕೂಡ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಎಲ್ಲ ಕಡೆ ಕೂಡ ಹೆಚ್ಚಿನ ಅವಕಾಶಗಳು ನಿಮ್ಮ ಸಮಾಜಕ್ಕೆ ಕೊಡಬೇಕು. ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದರಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ನಿಮ್ಮ ಇಂಥದ್ದು ಜನರಲ್ಲಿ, ಯಾಕಂದ್ರೆ ಯಾರೋ ಒಂದು ಹೇಳೋದು ಅದನ್ನು ಬೈತೀನಿ, ಯಾರ್ಯಾರು ಅನುಕೂಲದ ಯಾರು ಹಣೆ ಮಾಡದ ಅದಕ್ಕೆಲ್ಲ ಅವಕಾಶಗಳು ಸಿಗ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ವಿಧಾನ ಪರಿಷತ್ತಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ನೀವು ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ರಾಜ್ಯ ಮಟ್ಟದ ನಾಯಕ ಸರಿ ಮಾತಾಡ್ತೀನಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅತ್ಯಂತ ಉತ್ತಮವಂತ ಈ ಕಾರ್ಯಕ್ರಮ ಮಾಡಿದ್ದೀರಿ. ಕಾರ್ಯಕ್ರಮದಲ್ಲಿ ವಿಜೃಂಭಣೆಯಿಂದ ಇಡೀ ಸಮಾಜಕ್ಕೆ ಉತ್ತಮ ಸಂದೇಶ ಹೋಗ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಿ. ನನಗೆ ಅಪ್ಪನವರು ನಿಮಗೆ ವಹಿಸಿಕೊಟ್ಟಿದ್ದಾರೆ. ನಾವು ಹೋದ ಒಂದು ಸಭೆ ಮಾಡಿ ರಾಜ್ಯದಲ್ಲಿ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಆಗಬೇಕು, ಗುಲ್ಬರ್ಗದಲ್ಲಿ ಕೂಡ ಆಗಬೇಕಂತ ಹೇಳಿ ಎಲ್ಲ ಅಲ್ಲಾಪುರ ಪಾಟೀಲ್ ಇರೋದು, ನಮ್ಮ ಪ್ರಿಯಾಂಕ್ ಖರ್ಗೆಯಿಂದ ಎಲ್ಲರೂ ಕೂಡ ಸಹಕಾರ ಮಾಡಿ ಅವೆಲ್ಲ ಅಪ್ರೂವ್ ಆಗಿದೆ. ಅದೇ ರೀತಿಯಲ್ಲಿ ಗುಲ್ಬರ್ಗದಲ್ಲಿ ಮುಂದಿನ ವರ್ಷ ಇದೇ ಮಾದರ ಚೆನ್ನಯ್ಯನವರ ಜಯಂತಿ ದಿವಸ ನಿಮ್ಮ ಮೆರವಣಿಗೆಯ ಸಂಘ ಬರ ಮುಂದೆ ಆ ಸ್ಥಾಪನೆ ಮಾಡ್ತಕ್ಕಂಥ ಮೂರ್ತಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಕೆಂಪೇಗೌಡರ ಮೂರ್ತಿ ಇದೆ, ವಾಲ್ಮೀಕಿ ಮಹಾರಾಜರ ಮೂರ್ತಿ ಇದೆ, ಅಣ್ಣ ಬಸವಣ್ಣವರ ಮೂರ್ತಿ ಸ್ಥಾಪನೆ ಆಗಿದೆ. ಎಲ್ಲರಲ್ಲಿ ಶರಣರಲ್ಲಿ ಬಸವಣ್ಣವರ ಕಾಲದಲ್ಲಿ ಶ್ರೇಷ್ಠ ಶರಣರು ಮಾದರ ಚೆನ್ನಯ್ಯ. ಅಂಥವರ ಮೂರ್ತಿ ಸ್ಥಾಪನೆ ಮಾಡಕ್ಕೆ ನಮ್ಗೆ ಏನು ಗಂಟು ಹೋಗ್ತದ, ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಹೋಗ್ಬೇಕು. ಯಾರಾದ್ರೂ ನಡೆದ್ರೆ ಅಂದ್ರೆ ಮಾದರ ಚೆನ್ನಯ್ಯನ ಮೂರ್ತಿ ಇರೋದು ನಮ್ಮ ಗುರು ಅಂತೇಳಿ, ನಮ್ಮ ಧರ್ಮಗುರು ಅಂತೇಳಿ ದೇವರಿಗೆ ಬೇಡ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಅಂಥ ಒಬ್ಬ ಬಸವಣ್ಣವರ ಪ್ರೀತಿ ವಿಶ್ವಾಸವನ್ನು ಬೆಳೆಸಿ ಅಪ್ಪ ನಮ್ಮ ಮಾದರ ಚೆನ್ನಯ್ಯ. ಈಗ ಮಕ್ಕಳು ಆಗೋಣ ಅಪ್ಪ